ಜಿಬಿಎ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ನಡೆಸ್ತಾ ಇರೋದ್ರಿಂದ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಇದೆಯಲ್ಲ ಅದು ಇನ್ನು 3 ತಿಂಗಳ ಕಾಲ ಬಂದ್ ಆಗಿರುತ್ತೆ ಅನ್ನುವಂತಹ ಮಾಹಿತಿ. 3 ತಿಂಗಳ ಕಾಲ ಈ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಪರ್ಯಾಯ ಮಾರ್ಗ ಬಳಸೋದಕ್ಕೆ ಸವಾರರಿಗೆ ಮನವಿ ಮಾಡಲಾಗಿದೆ. ಕೆಆರ್ ಮಾರ್ಕೆಟ್ ರಿಂದ ಮೈಸೂರು ರಸ್ತೆ ಕಡೆಗೆ ಸರ್ವಿಸ್ ರಸ್ತೆಗಳನ್ನು ಬಳಸಬಹುದು. ಟ್ರಾಫಿಕ್ ಇನ್ನಷ್ಟು ಅಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಈ ಫ್ಲೈಓವರ್ ಕ್ಲೋಸ್ ಮಾಡಿರೋದ್ರಿಂದ. ಇನ್ನು ಚಾಮರಾಜಪೇಟೆ ಟೌನ್ ಹಾಲ್ ಮೆಜೆಸ್ಟಿಕ್ ಕಡೆಗೆ ತೆರಳುವ ವಾಹನಗಳು ಪರ್ಯಾಯ ರಸ್ತೆಗಳ ಮೂಲಕ ಸಂಚಾರ ಮಾಡಬೇಕಾಗುತ್ತೆ. ನೋಡಿ, ಬೆಂಗಳೂರಿನಲ್ಲಿ ಓಡಾಡುವಂತಹ ನಾಗರಿಕರು 2 ವೀಲರ್ಸ್ 4 ವೀಲರ್ಸ್ ಎಚ್ಚರಿಕೆ ವಹಿಸಬೇಕು. ಈ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಬಂದಿರತ್ತೆ, ಆದ್ದರಿಂದ ಈ ಭಾಗದಲ್ಲಿ ಟ್ರಾಫಿಕ್ ಇನ್ನಷ್ಟು ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಪೀಕ್ ಅವರ್ ಅಲ್ಲಿ ಹೋಗುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಜಾಸ್ತಿ ಸಮಯ ಇಟ್ಕೊಂಡು ಹೋಗೋದು ಒಳ್ಳೆಯದು. ಬೆಂಗಳೂರಿನ ಪ್ರಮುಖ ಫ್ಲೈಓವರ್ಗಳಲ್ಲಿ ಒಂದಾದ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಏನಿದೆ, ಆ ಒಂದು ಫ್ಲೈಓವರ್ ನಿಂದ ಚಾಮರಾಜಪೇಟೆಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆಯನ್ನ ಇದೀಗ ಕ್ಲೋಸ್ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಆರಂಭದಿಂದ ಎಡಭಾಗಕ್ಕೆ ಬಂದ್ರೆ ಚಾಮರಾಜಪೇಟೆ ಹಾಗೆ ಬಸವನಗುಡಿ ಮಾರ್ಗವಾಗಿ ಸಂಚಾರವನ್ನ ನಡೆಸಲಿಕ್ಕೆ ಅವಕಾಶವಿತ್ತು. ಆದ್ರೆ ಇದೀಗ ಅದರ ಕೆಳಭಾಗದಲ್ಲಿ ಸುಲ್ತಾನ್ ರಸ್ತೆ ಏನಿದೆ, ಆ ಒಂದು ಸುಲ್ತಾನ್ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಜಿಬಿಎ ಮತ್ತೆ ಬಿಸ್ಮೈಲ್ ವತಿಯಿಂದ ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು ಸುಲ್ತಾನ್ ರಸ್ತೆಯಲ್ಲಿ ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ರಸ್ತೆ ಏನಿದೆ, ಫ್ಲೈಓವರ್ ನಿಂದ ಚಾಮರಾಜಪೇಟೆಗೆ ಕೆಳಭಾಗಕ್ಕೆ ಇಳಿಯುವಂತಹ ರಸ್ತೆ, ಈ ಒಂದು ರಸ್ತೆ ನೇರವಾಗಿ ಆ ಸುಲ್ತಾನ್ ರಸ್ತೆಯನ್ನು ಸಂಪರ್ಕವನ್ನ ಕಲ್ಪಿಸೋದ್ರಿಂದಾಗಿ ಅಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗ್ತಾ ಇರುವಂತಹ ಕಾರಣವಾಗಿ ವಾಹನ ಸಂಚಾರಕ್ಕೆ ಇದೀಗ ನಿರ್ಬಂಧವನ್ನ ಹೇರಿರುವಂತದ್ದು. 3 ತಿಂಗಳ ಕಾಲ ಈ ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡೋದಕ್ಕೆ ಕೂಡ ನಿರ್ಧಾರವನ್ನ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ವಾಹನ ಸವಾರರಿಗೆ ಇದು ಸಮಸ್ಯೆಯಾಗಿ ಪರಿಣಮಿಸುತ್ತದೆ. ಯಾಕಂತ ಹೇಳಿದ್ರೆ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಏನಿದೆ ಅದನ್ನ ಹತ್ತಿದ್ರೆ ನೇರವಾಗಿ ಚಾಮರಾಜಪೇಟೆ, ಅದರ ಜೊತೆಗೆ ಬಸವನಗುಡಿ ಮಾರ್ಗವಾಗಿ ಸಂಚಾರವನ್ನ ನಡೆಸಬಹುದಾಗಿತ್ತು. ಆದ್ರೆ ಇದೀಗ ಏಕಾಏಕಿಯಾಗಿ ಈ ಒಂದು ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗ್ತಾ ಇರೋದ್ರಿಂದಾಗಿ ಒಂದು ಕಡೆಯಲ್ಲಿ ವಾಹನ ಸವಾರರಿಗೆ ಸರ್ವಿಸ್ ರಸ್ತೆಯನ್ನ ಬಳಸಬೇಕು ಅಥವಾ ಮೈಸೂರು ರಸ್ತೆಗೆ ಹೋಗಿ ಅಲ್ಲಿಂದ ಯೂಟರ್ನ್ ಮಾಡಿಕೊಂಡು ಚಾಮರಾಜಪೇಟೆ ಭಾಗವಾಗಿ ಬರಬೇಕು. ಇದರಿಂದಾಗಿ ಒಂದಿಷ್ಟು ವಾಹನ ಸವಾರರಿಗೆ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಇನ್ನು ಕೆಆರ್ ಮಾರ್ಕೆಟ್ ಫ್ಲೈಓವರ್ ನಲ್ಲಿ ದಿನನಿತ್ಯ ಲಕ್ಷಾಂತರ ವಾಹನಗಳು ಓಡಾಟವನ್ನ ನಡೆಸ್ತಾ ಇರುತ್ತೆ, ಹೆವಿ ಟ್ರಾಫಿಕ್ ಕೂಡ ಇರುತ್ತೆ. ಅಂತ ಮಧ್ಯದಲ್ಲಿ ಚಾಮರಾಜಪೇಟೆಗೆ ಹೋಗೋದಕ್ಕೆ ಇದ್ದಂತಹ ಸುಲಭ ಮಾರ್ಗ ಫ್ಲೈಓವರ್ ಅನ್ನ ಹತ್ತಿ ಅದಾದ ಬಳಿಕ ಎಡ ಭಾಗದಲ್ಲಿರುವಂತಹ ಈ ಒಂದು ರಸ್ತೆಯನ್ನ ಬಳಸಿಕೊಂಡು ಹೋಗಬಹುದಿತ್ತು. ಆದ್ರೆ ಇದೀಗ ಈ ಒಂದು ರಸ್ತೆಯನ್ನ ವೈಟ್ ಟ್ಯಾಪಿಂಗ್ ಕಾಮಗಾರಿ ಹೆಸರಿನಲ್ಲಿ ಕ್ಲೋಸ್ ಮಾಡಿರುವಂತದ್ದು ವಾಹನ ಸವಾರರಿಗೆ ಒಂದಿಷ್ಟು ಅಸಮಾಧಾನ ಕೂಡ ಸೃಷ್ಟಿಯಾಗಿರುವಂತದ್ದು. ಅದರ ಜೊತೆಗೆ ಏಕಾಏಕಿಯಾಗಿ ರಸ್ತೆಯನ್ನ ಕ್ಲೋಸ್ ಮಾಡಿರೋದ್ರಿಂದಾಗಿ, ಯಾವುದೇ ಸೂಚನೆ ಇಲ್ಲದೆ ರಸ್ತೆಯನ್ನ ಕ್ಲೋಸ್ ಮಾಡಿರೋದ್ರಿಂದಾಗಿ ಫ್ಲೈಓವರ್ ಹತ್ತಿದ ಬಳಿಕವಾಗಿ ವಾಹನ ಸವಾರರಿಗೆ ಅದು ತಿಳಿತಾ ಇದೆ. ಇದರಿಂದಾಗಿ ಒಂದಿಷ್ಟು ಅಸಮಾಧಾನವನ್ನ ಕೂಡ ಹೊರಹಾಕ್ತಾ ಇರುವಂತದ್ದು. ಶೀಘ್ರವಾಗಿ ಹೇಳಿದ್ರೆ ಸರ್ವಿಸ್ ರಸ್ತೆಯನ್ನ ಬಳಸಬಹುದಾಗಿತ್ತು. ಇದೀಗ ಮಧ್ಯ ರಸ್ತೆಗೆ ಬಂದ ಬಳಿಕವಾಗಿ ಈ ತರ ಕ್ಲೋಸ್ ಮಾಡಿದ್ರೆ ಯಾವ ರೀತಿ ಹೋಗೋದು ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ಇನ್ನು ಸರ್ವಿಸ್ ರಸ್ತೆಯಲ್ಲೂ ಟ್ರಾಫಿಕ್ ಇರುತ್ತೆ. ಹೀಗೆ ಫ್ಲೈಓವರ್ ಗಳನ್ನ ಕ್ಲೋಸ್ ಮಾಡಿದ್ರೆ ಓಡಾಟೋದು ನಡೆಸೋದು ಕೂಡ ಕಷ್ಟ ಅಂತ ಹೇಳಿ ತಮ್ಮ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ಜಿಬಿಎ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ನಡೆಸ್ತಾ ಇರೋದ್ರಿಂದ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಇದೆಯಲ್ಲ ಅದು ಇನ್ನು 3 ತಿಂಗಳ ಕಾಲ ಬಂದ್ ಆಗಿರುತ್ತೆ ಅನ್ನುವಂತಹ ಮಾಹಿತಿ. 3 ತಿಂಗಳ ಕಾಲ ಈ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಪರ್ಯಾಯ ಮಾರ್ಗ ಬಳಸೋದಕ್ಕೆ ಸವಾರರಿಗೆ ಮನವಿ ಮಾಡಲಾಗಿದೆ. ಕೆಆರ್ ಮಾರ್ಕೆಟ್ ರಿಂದ ಮೈಸೂರು ರಸ್ತೆ ಕಡೆಗೆ ಸರ್ವಿಸ್ ರಸ್ತೆಗಳನ್ನು ಬಳಸಬಹುದು. ಟ್ರಾಫಿಕ್ ಇನ್ನಷ್ಟು ಅಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಈ ಫ್ಲೈಓವರ್ ಕ್ಲೋಸ್ ಮಾಡಿರೋದ್ರಿಂದ. ಇನ್ನು ಚಾಮರಾಜಪೇಟೆ ಟೌನ್ ಹಾಲ್ ಮೆಜೆಸ್ಟಿಕ್ ಕಡೆಗೆ ತೆರಳುವ ವಾಹನಗಳು ಪರ್ಯಾಯ ರಸ್ತೆಗಳ ಮೂಲಕ ಸಂಚಾರ ಮಾಡಬೇಕಾಗುತ್ತೆ. ನೋಡಿ, ಬೆಂಗಳೂರಿನಲ್ಲಿ ಓಡಾಡುವಂತಹ ನಾಗರಿಕರು 2 ವೀಲರ್ಸ್ 4 ವೀಲರ್ಸ್ ಎಚ್ಚರಿಕೆ ವಹಿಸಬೇಕು. ಈ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಬಂದಿರತ್ತೆ, ಆದ್ದರಿಂದ ಈ ಭಾಗದಲ್ಲಿ ಟ್ರಾಫಿಕ್ ಇನ್ನಷ್ಟು ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಪೀಕ್ ಅವರ್ ಅಲ್ಲಿ ಹೋಗುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಜಾಸ್ತಿ ಸಮಯ ಇಟ್ಕೊಂಡು ಹೋಗೋದು ಒಳ್ಳೆಯದು. ಬೆಂಗಳೂರಿನ ಪ್ರಮುಖ ಫ್ಲೈಓವರ್ಗಳಲ್ಲಿ ಒಂದಾದ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಏನಿದೆ, ಆ ಒಂದು ಫ್ಲೈಓವರ್ ನಿಂದ ಚಾಮರಾಜಪೇಟೆಗೆ
ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆಯನ್ನ ಇದೀಗ ಕ್ಲೋಸ್ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ಏನು ಕೆಆರ್ ಮಾರ್ಕೆಟ್ ಫ್ಲೈಓವರ್ ಆರಂಭದಿಂದ ಎಡಭಾಗಕ್ಕೆ ಬಂದ್ರೆ ಚಾಮರಾಜಪೇಟೆ ಹಾಗೆ ಬಸವನಗುಡಿ ಮಾರ್ಗವಾಗಿ ಸಂಚಾರವನ್ನ ನಡೆಸಲಿಕ್ಕೆ ಅವಕಾಶವಿತ್ತು. ಆದ್ರೆ ಇದೀಗ ಅದರ ಕೆಳಭಾಗದಲ್ಲಿ ಸುಲ್ತಾನ್ ರಸ್ತೆ ಏನಿದೆ, ಆ ಒಂದು ಸುಲ್ತಾನ್ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಜಿಬಿಎ ಮತ್ತೆ ಬಿಸ್ಮೈಲ್ ವತಿಯಿಂದ ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ ಸುಲ್ತಾನ್ ರಸ್ತೆಯಲ್ಲಿ ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ರಸ್ತೆ ಏನಿದೆ ಫ್ಲೈಓವರ್ ನಿಂದ ಚಾಮರಾಜಪೇಟೆಗೆ ಕೆಳಭಾಗಕ್ಕೆ ಇಳಿಯುವಂತಹ ರಸ್ತೆ, ಈ ಒಂದು ರಸ್ತೆ ನೇರವಾಗಿ ಆ ಸುಲ್ತಾನ್ ರಸ್ತೆಯನ್ನು ಸಂಪರ್ಕವನ್ನ ಕಲ್ಪಿಸೋದ್ರಿಂದಾಗಿ ಅಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗ್ತಾ ಇರುವಂತಹ ಕಾರಣವಾಗಿ ವಾಹನ ಸಂಚಾರಕ್ಕೆ ಇದೀಗ ನಿರ್ಬಂಧವನ್ನ ಹೇರಿರುವಂತದ್ದು. 3 ತಿಂಗಳ ಕಾಲ ಈ ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡೋದಕ್ಕೆ ಕೂಡ ನಿರ್ಧಾರವನ್ನ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ವಾಹನ ಸವಾರರಿಗೆ ಇದು ಸಮಸ್ಯೆಯಾಗಿ ಪರಿಣಮಿಸುತ್ತದೆ. ಯಾಕಂತ ಹೇಳಿದ್ರೆ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಏನಿದೆ ಅದನ್ನ ಹತ್ತಿದ್ರೆ ನೇರವಾಗಿ ಚಾಮರಾಜಪೇಟೆ, ಅದರ ಜೊತೆಗೆ ಬಸವನಗುಡಿ ಮಾರ್ಗವಾಗಿ ಸಂಚಾರವನ್ನ ನಡೆಸಬಹುದಾಗಿತ್ತು. ಆದ್ರೆ ಇದೀಗ ಏಕಾಏಕಿಯಾಗಿ ಈ ಒಂದು ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗ್ತಾ ಇರೋದ್ರಿಂದಾಗಿ ಒಂದು ಕಡೆಯಲ್ಲಿ ವಾಹನ ಸವಾರರಿಗೆ ಸರ್ವಿಸ್ ರಸ್ತೆಯನ್ನ ಬಳಸಬೇಕು ಅಥವಾ ಏನು ಮೈಸೂರು ರಸ್ತೆಗೆ ಹೋಗಿ ಅಲ್ಲಿಂದ ಯೂಟರ್ನ್ ಮಾಡಿಕೊಂಡು ಚಾಮರಾಜಪೇಟೆ ಭಾಗವಾಗಿ ಬರಬೇಕು. ಇದರಿಂದಾಗಿ ಒಂದಿಷ್ಟು ವಾಹನ ಸವಾರರಿಗೆ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಇನ್ನು ಕೆಆರ್ ಮಾರ್ಕೆಟ್ ಫ್ಲೈಓವರ್ ನಲ್ಲಿ ದಿನನಿತ್ಯ ಲಕ್ಷಾಂತರ ವಾಹನಗಳು ಓಡಾಟವನ್ನ ನಡೆಸ್ತಾ ಇರುತ್ತೆ, ಹೆವಿ ಟ್ರಾಫಿಕ್ ಕೂಡ ಇರುತ್ತೆ. ಅಂತ ಮಧ್ಯದಲ್ಲಿ ಚಾಮರಾಜಪೇಟೆಗೆ ಹೋಗೋದಕ್ಕೆ ಇದ್ದಂತಹ ಸುಲಭ ಮಾರ್ಗ ಫ್ಲೈಓವರ್ ಅನ್ನ ಹತ್ತಿ ಅದಾದ ಬಳಿಕ ಎಡ ಭಾಗದಲ್ಲಿರುವಂತಹ ಈ ಒಂದು ರಸ್ತೆಯನ್ನ ಬಳಸಿಕೊಂಡು ಹೋಗಬಹುದಿತ್ತು. ಆದ್ರೆ ಇದೀಗ ಈ ಒಂದು ರಸ್ತೆಯನ್ನ ವೈಟ್ ಟ್ಯಾಪಿಂಗ್ ಕಾಮಗಾರಿ ಹೆಸರಿನಲ್ಲಿ ಕ್ಲೋಸ್ ಮಾಡಿರುವಂತದ್ದು ವಾಹನ ಸವಾರರಿಗೆ ಒಂದಿಷ್ಟು ಅಸಮಾಧಾನ ಕೂಡ ಸೃಷ್ಟಿಯಾಗಿರುವಂತದ್ದು. ಅದರ ಜೊತೆಗೆ ಏಕಾಏಕಿಯಾಗಿ ರಸ್ತೆಯನ್ನ ಕ್ಲೋಸ್ ಮಾಡಿರೋದ್ರಿಂದಾಗಿ, ಯಾವುದೇ ಸೂಚನೆ ಇಲ್ಲದೆ ರಸ್ತೆಯನ್ನ ಕ್ಲೋಸ್ ಮಾಡಿರೋದ್ರಿಂದಾಗಿ ಫ್ಲೈಓವರ್ ಹತ್ತಿದ ಬಳಿಕವಾಗಿ ವಾಹನ ಸವಾರರಿಗೆ ಅದು ತಿಳಿತಾ ಇದೆ. ಇದರಿಂದಾಗಿ ಒಂದಿಷ್ಟು ಅಸಮಾಧಾನವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಶೀಘ್ರವಾಗಿ ಹೇಳಿದ್ರೆ ಸರ್ವಿಸ್ ರಸ್ತೆಯನ್ನ ಬಳಸಬಹುದಾಗಿತ್ತು. ಇದೀಗ ಮಧ್ಯ ರಸ್ತೆಗೆ ಬಂದ ಬಳಿಕವಾಗಿ ಈ ತರ ಕ್ಲೋಸ್ ಮಾಡಿದ್ರೆ ಯಾವ ರೀತಿ ಹೋಗೋದು ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇರುವಂತದ್ದು. ಇನ್ನು ಸರ್ವಿಸ್ ರಸ್ತೆಯಲ್ಲೂ ಟ್ರಾಫಿಕ್ ಇರುತ್ತೆ, ಹೀಗೆ ಫ್ಲೈಓವರ್ ಗಳನ್ನ ಕ್ಲೋಸ್ ಮಾಡಿದ್ರೆ ಓಡಾಟೋದು ನಡೆಸೋದು ಕೂಡ ಕಷ್ಟ ಅಂತ ಹೇಳಿ ತಮ್ಮ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್.